ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೊಳಮ್ಮ. ತಾತ, ನಾನು ಹೊರಡ್ತೀನಿ. ತುಂಬ ತಡ ಆಯಿತು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಈ ಸ್ಥಿತಿಲಿ ಹೇಗಮ್ಮ ಹೋಗ್ತೀಯ ನೀನು? ಇರು, ಆದಿ ಹೇಳ್ತೀನಿ, ಅವನ ಮನೆ ತನಕ ಡ್ರಾಪ್ ಮಾಡ್ತಾನೆ. ಬೇಡ ತಾತ. ಈಗಾಗಲೇ ಆದಿಯವರಿಗೆ ನನ್ನಿಂದ ತುಂಬ ತೊಂದರೆ ಆಗಿದೆ. ಇಲ್ಲಿಂದ ಕಾಲೇಜಿಗೆ, ಕಾಲೇಜಿಂದ ಆಸ್ಪತ್ರೆಗೆ, ಮತ್ತೆ ಅಲ್ಲಿಂದ ತಿರ್ಗಾ ಇಲ್ಲಿಗೆ ನನ್ನಿಂದಾಗಿ ತುಂಬ ಓಡಾಡಿದ್ದಾರೆ. ಇನ್ನು ನನ್ನಿಂದ ಅವರಿಗೆ ತೊಂದರೆ ಆಗೋದು ಬೇಡ. ನಾನು ಹೋಗ್ತೀನಿ. ಸರಿ, ಹಾಗಾದ್ರೆ ಪ್ರಸಾದ್ಗೆ ಹೇಳ್ತೀನಿ, ಅವನು ಡ್ರಾಪ್ ಮಾಡ್ತಾನೆ. ಬೇಡ ತಾತ, ನನ್ನೂರಲ್ಲಿ ನನಗೇನು ಭಯ? ಇಲ್ಲಿಂದ 5 ನಿಮಿಷ ಅಷ್ಟೇ. ಇನ್ನು ಬೆಂಗಳೂರೇ ಗೊತ್ತಿಲ್ಲದೆ ಇರೋದು. ಎಲ್ಲಿ ಹಿಡಿದ್ರೆ ಎಲ್ಲಿ ಬೀಳ್ತೀನಿ ಅಂತಲೇ ಗೊತ್ತಾಗಲ್ಲ. ಹೊರಡ್ತೀನಿ ತಾತ. ಲಕ್ಷ್ಮಿ, ಹೊರಡುವಾಗ ಹೋಗ್ತೀನಿ ಅಂತ ಅನ್ಬಾರ್ದು ಪುಟ್ಟ. ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ನನ್ನ ದೊಡ್ಡಮ್ಮ ಹೇಳೋಳಿದ್ದಾನೆ. ಹಾ, ನೀನು ಅಡ್ಮಿಷನ್ ಏನಾಯ್ತು ಅಂತ ಹೇಳೇ ಇಲ್ವಲ್ಲಮ್ಮ? ಏನಾಯ್ತಮ್ಮ? ಅಡ್ಮಿಷನ್ ಆಯ್ತಲ್ವಾ? ಯಾವಾಗ ಕಾಲೇಜಿಗೆ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ದಾರೆ? ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬರ್ತೀಯ ಅಲ್ವಾ ನೀನು? ಸೀಟ್ ಕಳ್ಕೊಂಡಿದ್ಯಾ? ಲಕ್ಷ್ಮಿ, ಅಲ್ಬೇಡಮ್ಮ, ಅಲ್ಬೇಡ. ನೋಡು, ಅಲ್ಬೇಡ. ಏನಾಯ್ತು ಪುಟ್ಟ? ನನಗೆ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ತಾತ. ಏನಾಯ್ತು? ಮೆಟ್ಲು ಮೇಲಿಂದ ಬಿದ್ದಿದ್ದು ನಾನು. ಆದ್ರೆ ನುಂಚುನವರಾಗಿದ್ದು ನನ್ನಿಷ್ಟು ವರ್ಷದ ಕನಸು ತಾತ. ಅಡ್ಮಿಷನ್ ಕೌಂಟ್ರ್ ಹತ್ರ ಹೋಗೋ ಅಷ್ಟರೊಳಗೆ ಟೈಮ್ ಆಗ್ಬಿಟ್ಟಿತ್ತು. ತುಂಬ ಕೇಳ್ಕೊಂಡೆ ತಾತ. ನನಗೆ ಒಳಗೆ ಬಿಡಲಿಲ್ಲ. ತುಂಬ ಕಷ್ಟಪಟ್ಟು ಓದಿದೆ ತಾತ. ಅವಕಾಶನೇ ಕಳ್ಕೊಂಡ್ಬಿಟ್ಟೆ. ಇಂಥ ದುರದೃಷ್ಟವಂತೆ ಅಲ್ವಾ ನಾನು? ಯಾರು ಹೇಳಿದ್ದು ಹಾಗಂತ? ಎಲ್ಲರ ಜೀವನದಲ್ಲಿ ಅದೃಷ್ಟ ಕೊಡೋ ಲಕ್ಷ್ಮಿ ದುರಾದೃಷ್ಟ ಹೇಗಾಗ್ತಾಳೆ? ಅಳಬಾರ್ದು ಕಂದ, ಅಳಬಾರ್ದು ನೀನು. ಆ ಕಾಲೇಜಲ್ಲಿ ಓದ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ತಾತ. ಲಕ್ಷ್ಮಿ, ಲಕ್ಷ್ಮಿ ಯಾವತ್ತು ಕಣ್ಣೀರು ಹಾಕಬಾರ್ದು ಕಂದ. ಲಕ್ಷ್ಮಿ ನನ್ನ ದೊಡ್ಡಮ್ಮನ ಹೆಸರು. ಲಕ್ಷ್ಮೀಪುರದ ಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು. ಬದುಕಲ್ಲಿ ಎಂಥ ಬಿರುಗಾಳಿನೇ ಬಂದರೂ ಅವಳು ಮಾತ್ರ ನಡುಗ್ತಾ ಇರಲಿಲ್ಲ. ಇವತ್ತು ಈ ಧರ್ಮರಾಜ ಎಷ್ಟು ಗಟ್ಟಿಯಾಗಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಆ ತಾಯಿ ಕೊಟ್ಟಂಥ ಸಹಕಾರ, ಸ್ಥೈರ್ಯ. ಲಕ್ಷ್ಮಿ ಅಂದ್ರೆ ಶಕ್ತಿ, ಲಕ್ಷ್ಮಿ ಅಂದ್ರೆ ಯಶಸ್ಸು. ಲಕ್ಷ್ಮಿ ಕಣ್ಣಲ್ಲಿ ನೀರು ಬರಬಾರ್ದು ಕಣಮ್ಮ. ನನಗೆ ಸಂಕಟ ಆಗುತ್ತೆ. ನೋಡು ಮಗಳೇ, ಚಂದ್ರ ನೋಡು, ಮೋಡ ಕವಿದಿತ್ತು, ಹೇಗೆ ಸರಿದೋಯ್ತು ನೋಡು. ಕಷ್ಟಗಳು ಹಾಗೆ ಮಗಳೇ, ತಾನಾಗಿ ಸರಿದು ಹೋಗುತ್ತೆ. ಶ್ರಮಪಟ್ಟವ್ರನ್ನ ಸರಸ್ವತಿ ಯಾವತ್ತೂ ಕೈ ಬಿಡಲ್ಲ. ಸರಸ್ವತಿ ಋಣ ಹೊಂದಿದ್ರೆ ಯಾವ ಕಷ್ಟ ಬರಲಿ ಅವಳು ಕೈ ಹಿಡಿತಾಳೆ ನಮ್ಮನ್ನ. ದೇಹಕ್ಕೆ ಬಿದ್ದು ಪೆಟ್ಟು ಹಣೆ ಬರನ ಬದಲು ಮಾಡುತ್ತಾ. ಉಳಿ ಪೆಟ್ಟು ಬೀಳದೆ ಇದ್ರೆ ಆ ಭಗವಂತ ಗುಡಿ ಒಳಗೆ ಹೋಗಲ್ಲ, ಗೊತ್ತಾ ನಿನಗೆ? ನಿನಗೆ ಕಾಲೇಜ್ ಅಂದ್ರೆ ಗುಡಿ ಅಲ್ವಾ? ನಿನ್ನ ಕನಸು ನುಚ್ಚುನೂರಾಗೋದಕ್ಕೆ ಈ ಧರ್ಮರಾಜ ಬಿಡಲ್ಲ. ಅದೇ ಕಾಲೇಜಲ್ಲಿ ನಿನಗೆ ಸೀಟ್ ಸಿಗುತ್ತೆ. ಹೇಗೆ ತಾತ? ಈ ಧರ್ಮರಾಜ ಮಾತು ಕೊಟ್ಟ ಅಂದ್ರೆ ಮುಗೀತು. ಹೇಗೆ ಹೇಗೆ ಅಂತ ಯೋಚನೆ ಮಾಡೋದೇ ಇಲ್ಲ, ಮಾಡ್ತಾನೆ ಅಷ್ಟೆ. ನನ್ನ ದೊಡ್ಡಮ್ಮ ಅಂದ್ರೆ ನನಗೆ ಪ್ರಾಣ. ಅವಳಿಗೆ ಮಾತು ಕೊಟ್ಟ ಹಾಗೆ ನೀನು ಅದೇ ಕಾಲೇಜಿಗೆ ಹೋಗ್ತೀಯ. ನಾನು ಮಾತು ಕೊಡ್ತಿದ್ದೇನೆ. ನಿಜವಾಗ್ಲೂ ತಾತ? ನನಗೆ ಅದೇ ಕಾಲೇಜಲ್ಲಿ ಸೀಟ್ ಸಿಗುತ್ತಾ? ಆದರೆ ಅವರು
ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಮಗಳೇ? ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ನೀನು ನೆಮ್ಮದಿಯಾಗಿ ಮದುವೆ ತಯಾರಿ ಮಾಡ್ಕೊಂಡ್ಬಿಡ. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಿ, ಎಲ್ಲ ಒಳ್ಳೇದಾಗತ್ತೆ. ಹುಷಾರು. ಬರ್ತೀನಿ ತಾತ. ಲಕ್ಕಿ, ನೋಡು, ನಿನ್ಗೇನಾಯ್ತು ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಏನು ಈಗಲೂ ಏನಾದರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡು, ಇವತ್ತು ಕಾಲೇಜಲ್ಲಿ ಏನಾಯ್ತೋ ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಮಾತಾಡ್ಬೇಡ. ನೀನ್ ಈ ಲೆವೆಲ್ಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ನಾನ್ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ನನ್ನ ಫ್ರೆಂಡ್ಸ್ ಏನೋ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನನ್ನ ಲೈಫ್ನ ಹಾಳು ಮಾಡಿದ್ರ. ನಾನು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ನಿನ್ ಜೊತೆ ಬಂದು ತಪ್ಪು ಮಾಡಿದೆ. ಆದ್ರೆ ಒಂದನ್ನ ನೆನಪಲ್ಲಿ ಇಟ್ಕೋ ಆದಿ, ನೀನ್ ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಾನ್ ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ. ಏಯ್, ಏನು ಅನ್ಕೊಂಡಿದ್ಯಾ ನೀನು? ಹೋಗ್ಲಿ ಪಾಪ ಅಂತ ಮೆತ್ತಗೆ ಮಾತಾಡಿದ್ರೆ ನನ್ನ ಮೇಲೆ ಎಗರಾಡ್ತೀಯಾ? ಇದು ಕಣೋ ನೀನು. ನಾ ಇವಾಗ ಬಂದು ಮಾತಾಡಿದ ತಕ್ಷಣ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ದೆ ಅಲ್ವಾ? ನಿಜವಾದ ರೂಪ ಏನು ಅಂತ ಇವಾಗ ಬಂತು ನೋಡು. ಇವನಿಗೇನು ಗೊತ್ತಿರ್ಲಿಲ್ವಂತೆ, ಎಲ್ಲ ಇವನ್ ಫ್ರೆಂಡ್ಸೇ ಮಾಡ್ಬಿಟ್ರಂತೆ. ಹೌದೇ? ಏನೇ ಇವಾಗ ಹೋಗಿ ಹೋಗಿ ನಿನ್ನಂತವಳ ಮೇಲೆ ಸಿಂಪತಿ ಇಟ್ಕೊಂಡು ಸಾರಿ ಕೇಳಕ್ ಬಂದೆ ನೋಡು. ನಾನು ಇಡಿಯಟ್. ನಿನ್ಗಿರೋ ಕೊಬ್ಬಿಗೆ ಸರಿಯಾಗಿ ಆಗಿದೆ ಕಣೆ. ನನ್ನ ಅಮ್ಮು ಲೈಫ್ನ ನೀನು ಹಾಳು ಮಾಡಿದೆ ಅಲ್ಲ, ಅವಳು ಲಂಡನ್ಗೆ ಹೋಗೋ ಕನ್ಸಿಗೆ ನೀನು ಕಲ್ಲಾಕ್ದೆ, ನೀನು ಒದಿಕ್ಕಲ್ ಬಿತ್ತು ಅಷ್ಟೇ. ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ತಲೆಗಿಂತ ಮುಂಡಾಸ್ ದೊಡ್ಡದು ಅನ್ನಂಗೆ ಆ ಡಾಕ್ಟ್ರು ಗಾಯಕ್ಕಿಂತ ಬ್ಯಾಂಡೇಜ್ ದೊಡ್ಡದು ಹಾಕಿದ್ರು. ಈಗ ಸ್ವಲ್ಪ ಸಮಾಧಾನ ಆಯ್ತು. ಸಮಾಧಾನ ಆಯ್ತಂತೆ? ಸಮಾಧಾನ? ನಮ್ಮ ಸಮಾಧಾನನೆಲ್ಲ ಹಾಳು ಮಾಡಿ ನಿನಗೆ ಸಮಾಧಾನ ಆಯ್ತು ಅಂತ ಹೇಳ್ತಿದ್ಯಾ? ಸಂಜೀವ, ನಾನ್ ಬಡ್ಕೊಂಡೆ ಹೋಗ್ಬೇಡ ಅಂತ ನನ್ ಮಾತೇ ಕೇಳಿಲ್ಲ. ಈಗ ಏನ್ ಮಾಡ್ಕೊಂಡ್ ಬಂದಿದ್ದಾಳೆ ನೋಡು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.